ಇಲ್ದಿರ ಭಾರಿ ಸಂತೋಷ. ಯಾಕಂದರೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಲ್ಲಿ ಜಡ್ಜ್ ಮಕ್ಕಳ ಹಾಡು ಕಾರ್ಯಕ್ರಮಕ್ಕೆ ನಾನು ಹೇಳಿದೆ, ನಾನು ಜಡ್ಜಾಗಿ ಬರ್ತಿಲ್ಲ, ಯಾಕಂದರೆ ಅಷ್ಟು ಕೆಪಾಸಿಟಿ ನನಗಿಲ್ಲ. ಮತ್ತು ಮಕ್ಕಳನ್ನು ಜಡ್ಜ್ ಮಾಡೋದು ಹೇಗೆ, ಮಕ್ಕಳು ದೇವ್ರಿಗೆ ಸಮಾನ ಇಲ್ಲ, ನೀವು ಕೂಕಣಕ್ಕೆ ಜಡ್ಜಾಗಿ ಅಂದ್ರೆ. ಕೆಲವು ಮಕ್ಕಳೆಲ್ಲ ಹಾಡೋದಂದ್ರೆ ಏನು, ಈ ಹಳಿ ಚಪ್ರದ ಕೊಂಬಿನ ಕಣಂಗೆ ಹೊಲ್ಗೋದು. ಮತ್ತು ಕೆಲವು ಮಕ್ಕಳದ್ದು ಔದ್ಯ ಮ್ಯೂಸಿಕ್ ಕೇಳಿ ಪ್ರೇಮಿಗಳೇ ಅಷ್ಟೇ ಅಲ್ಲ, ಅವನು ಮ್ಯೂಸಿಕ್ ಟ್ಯಾವಣೆ ಯಾವುದಕ್ಕಂದು ಮಾರ್ಕ್ ಕೊಡ್ತೀರಿ? ಎಕ್ಕೋ ಒಂದು ಬೆಚ್ಚಬೇಡಿ, ಹಾಯ್ ಎಕ್ಕೋ ಬೆಚ್ಚರು ಮತ್ತೆ ಅಂತಲ್ಲ. ನಮ್ಮ ಜೊತೆ ಇದ್ದಾರೆ ಮನು, ಹಂದಾಡಿ ಕೌಂಚಿ ಬಿದ್ದಿದ್ದೀವಿ ಒಂದು ದಿವಸ. ಎಕ್ಕೋ ಬೇಡ, ಕೇಳಿ ಪ್ರೇಮಿಗಳೆಂದೇಳಿ ಆಯ್ತು, ಅವನದಾಯ್ತು, ಅವ್ನು ಮಾರ್ಕ್ಸ್ ಕೊಡ್ತು. ನೆಕ್ಸ್ಟ್ ಒಬ್ಬ ಹುಡುಗ ಬಂದ, ಅವನು ಸ್ವರ ಲೈಕ್ ಇದ್ದಿತ್ತೇನೋ ನಂಗೆ ಗೊತ್ತಿಲ್ಲ. ಅವ ಹಾಡೋದು ಯಾವ್ದು ಗೊತ್ತಾ, ನವಿಲೇ ಪಂಚರಂಗಿ ನವಿಲೇ. ಎಲ್ಲರೂ ಮಾರ್ಕ್ ಕೊಟ್ಟಿರು, ಎಲ್ಲ ನನ್ನ ಜೊತೆ ಇದು 2-3 ಜನ, ಬಹುಶಃ ನಯನ ಮೇಡಮ ಕಂತಿನ್ನೋ ನಂಗೆ ನೆನಪಿಲ್ಲ, ಅವರು ಒಳ್ಳೆ ಮಾರ್ಕ್ಸ್ ಕೊಟ್ಟಿರ ಹಾಡಿಗೆ. ಇನ್ನೊಂದು ಯಾರಂದು ನಂಗೆ ನೆನಪಿಲ್ಲ. ನವಿಲೇ ಪಂಚರಂಗಿ ನವಿಲೇ ಅಷ್ಟಲೇ ನಂದಾರು ಒಂಟಿ ಸ್ವರ ಬಿಡಿ ಗೊಂಡ್ಲ ಆಯ್ಕೆ ಹಾಡಿತ್ತು. ನಾನು ಮಾರ್ಕ್ಸ್ ಕೊಡ್ಲೆ, ಹಾಡು ನಿಲ್ಸಂದಿ ನಾನು. ಯಾಕೆ ಯಾರು ಈ ಪದ್ಯ ಹಾಡ್ತಾರೆ? ನನಗೆ ನವಿಲು ಕೊಂಡ್ರತ್ತಲ್ಲ, ನನಗೆ ಒಂದು ರಗಳಿ ಅಂದ್ರೆ 3 ಕೊಯ್ಲು ಗೆದ್ದಿ ಔಡಿ ಹಾಕಿದಿ, ಒಂದೇ ಒಂದು ಕೋಡ್ ಮನಿ ತರಲ್ಲ ಈ ನವಿಲು ಹಿಂಡ ದೇಶದಿಂದ. ಇಲ್ಲ ನವಿಲಿ ಮಾರ್ಕ್ ಕೊಡ್ತನ, ನಾನು ನವಿಲಿ ಮಾರ್ಕ್ ಕೊಡ್ತನ. ಉದ್ದಿಲ್ಲ, ಮೆಣಸಿಲ್ಲ, ಹೇಳೋಕೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿ, ಎಂತ ಮಾಡೋದು ಹೇಳಿ, ಒಂದು ಉದ್ದಿ ಬೆಚ್ಚುವುದಿಲ್ಲ. ಹಾಗಂದೇಳಿ ಕೃಷಿ ನಮ್ಮ ಜೀವನಾಧಾರ, ಕೃಷಿ ಆಧುನಿಕ ಕೃಷಿ ಬರೀ ಮಂಡಿ ಬೀಸಿ ಅಂದೇಳಿ ಅಂತದ್ರಂಗೆ ಅವನು ಆಧುನಿಕ ಕೃಷಿದ ಕಡೆಗೆ ಹೇಳ್ತೀವಿ. ನವಿಲು ಒಂದು ಬೇಡ ಮರೆ, ಬೇರೆ ಬೇಕಾದ್ರೆ ನವಿಲೇ ಪಂಚರಂಗಿ ನವಿಲೆಲ್ಲ, ನವಿಲೇ ಹೊಪ್ಪಗೆಟ್ಟ ನವಿಲೇ. ಅವ ಅವಡಿ ಕೋಡ್ ತಿಂಬುದು ಕಾಣಕ್ಕೆ, ಸೆಕೆ ಇಟ್ಟು ಮಡ್ದರ ಕಾಣಕ್ಕೆ, ಕೋಡ್ ಹಾಗೆ ಇರುತ್ತೆ, ಒಂದು ಕಾಳು ಇರೋದಿಲ್ಲ. 3 ಕೊಯ್ಲು ಅವಡಿ, ಒಂದು ಗಳಿಗಿಲ್ಲ. ಮತ್ತೆ ಈ ಗಂಡಿ ಮಾರ್ಕ್ಸ್ ಕೊಡ್ತಾನ. ನೆಕ್ಸ್ಟ್ ಇನ್ನೊಬ್ಬ ಹಾಡು ಶುರುವಾಯ್ತು, ಅವ್ನು ಮುಗೀತು. ಬಂದಿತ್ತ ಕೈ ಕಟ್ಕೊಂಡು, ತೆಂಗು ತೂಗಿದೆ ಬಾಳೆ ಬಾಗಿದೆ, ಲೈಕ್ ಹಾಡ್ತಾರೆ ಮಂಗಾಯ್ತು. ತೆಂಗು ತೂಗಿದೆ ಬಾಳೆ ಬಾಗಿದೆ, ಮತ್ತು ಅವ ಮುಂದುವರ್ಸ್ತಾ ಅಂದ್ಕಂಡು, ತೆಂಗು ತೂಗಿದೆ ಬಾಳೆ ಬಾಗಿದೆ. ಅದರೊಟ್ಟಿಗೆ ಇವನು ಬಾಗುದು ಅಲ್ಲ, ಆಂಗಿಕ ಅಭಿನಯ ಎಲ್ಲ ಭಾರಿ ಚಂದ ಇತ್ತು, ಸ್ವರೂ ಲಾಯ್ಕಿತ್ತು. ಮತ್ತು ಗಂಡು ಮುಂದುವರ್ಸುತ್ತಂದು ನಾ ಬರೀತಿ ಅಂದು ಕಾಂತಿ, ತೆಂಗು ತೂಗಿದೆ ಬಾಳೆ ಬಾಗಿದೆ. ಎಲ್ಲಿವರೆ ಬಾಗತ್ತು ಕಡೆ, ನೆಲವರಿ ಬಾಗತ್ತಾ, ಎಲ್ಲಿವರೆ ಬಾಗತ್ಕಂಡು ಬೇಗ ಹಾಡು ಮುಂದುವರ್ಸಂದೆ. ಇಲ್ಲ ಸರ್, ನನ್ನ ಅಪ್ಪಯ್ಯ ಕೃಷಿ ಲೋನ್ ಮಾಡಿ 500 ತೆಂಗಿನ ಸಸಿ 500 ಬಾಳಿ ಸಸಿ ಹಾಕಿರಿ, ಪೂರ ಭಾಗಕ್ಕಂದ, ಪೂರ ಭಾಗಿಸ್ಕೊಂಬಂದ್ಕೊಂಡೆ ಅಲ್ಲೇ ಬೆಚ್ಕೊ ಹೋಗ್ತಾಯ್ಕಂಡು. ಅದಕ್ಕೆ ಮಕ್ಕಳದೆಲ್ಲರೂ ಇದ್ದರೆ ಮೊದಲೇ ಹೇಳಿ ಅಂತ ಹೇಳ್ತಾ. ಆದರೆ ಮಕ್ಕಳಿಗಿರುವ ಅಭಿಮಾನ ಮತ್ತು ಉಳಿದವರಲ್ಲಿ ಇರೋದಿಲ್ಲ. ಮಕ್ಕಳಲ್ಲಿ ಭಾರಿ ಒಂದು ಅಭಿಮಾನ. ಯಾಕಂದ್ರೆ ಒಂದು ಸರಿ ನನ್ನೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ರು, ಸಾಧಾರಣ 15 ವರ್ಷದ ಒಳಗಿನ ಮಕ್ಕಳಿವ್ರೆ, ಮನು ಹಂದಾಡಿ ಅಭಿಮಾನಿ ಬಳಗ ಅಂದು ಮಾಡ್ರಿ. ನನಗಾರು ಖುಷಿಯಾದ ಎಷ್ಟೇ, ಎಲ್ಲ ದೊಡ್ಡವರೆಲ್ಲ, ದೊಡ್ಡವ್ರದ್ದು ಗ್ರೂಪಿಗಳು ಇತ್ತು, ಆದರೆ ಸಣ್ಣ ಮಕ್ಕಳ ಗ್ರೂಪ್ ಇದ್ದಿತ್ತು. ಮನು ಹಂದಾಡಿ ಅಭಿಮಾನಿ ಬಳಗ ಅಂದೇಳಿ ದಿವಸ ಗುಡ್ ಮಾರ್ನಿಂಗ್ ಅಂದು ಕಳಿಸೋದು, ಗುಡ್ ನೈಟ್ ಅಂದು ಕಳಿಸೋದು. ಅಯ್ಯೋ, ಈ ನನ್ನ ಗ್ರೂಪ್ ಬಿಟ್ಟು ನಾನು ಹೇಳೋದು, ಕೆಲವು ಸರಿ ಬೆಳಗತ್ತೆದ್ದು ವಾಟ್ಸಪ್ ಹಂಗೆ ಬತ್ತತ್ಕಣಿ. ಈಗ ಹಕ್ಕಿ ಕೂಗಿ ಮೂಡಣು ಕೆಂಪೇರಿ, ಸೂರ್ಯನು ಮೇಲು ಬಂದು ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಾ, ಹೂವಿನಲ್ಲಿ ಮಂಜು ಕೂತಿದೆ, ಬೆಳಗಾಗಿದೆ, ನೀನು ಎದ್ದೇಳು ನಿನ್ನ ಕೆಲಸಕ್ಕೆ ಹೊರಡಂದೇಳಿ ಯಾರೆಲ್ಲ ಮೆಸೇಜ್ ಕಳಿಸ್ತಾರೆ ಕಾಣಿ, ಅವರಂತ ಹುಸಿ ಕಳ್ರಿ ಇನ್ನೊಬ್ರಿಲ್ಲ. ಅವ್ರು ಅಷ್ಟೊತ್ತಿಗೆ ಹೇಳುವುದೇ ಇಲ್ಲ, ಯಾರೋ ಕಳಿಸೋದನ್ನು ಒಲ್ಲಿ ಹೊದ್ಕಂದು ಅದು ಗುಡ್ ನೈಟ್ ಇದ್ದಿದೆ, ಇದಕ್ಕೆ ಗುಡ್ ಮಾರ್ನಿಂಗ್ ಅಂತ ಸೇರಿಸಿ ಕಳಿಸ್ತಾಯ್ಕಂ. ಇವರು ಕೌಂಚ್ ಮನ್ಕ 12 ಗಂಟೆ ಹೇಳೋದು, ಇವ್ರು ಮತ್ತು ಗುಡ್ ಮಾರ್ನಿಂಗ್ ಕಳಿಸೋತಿನ ನಡು ಬಿಸಿಲು 12 ಆಗಿರೋದು, ಖಾಲಿ ಬಿಸಿಲು ಬಂದಿರೋದು. ಓದಿ ಅಂಥದ್ದೇ ಆಗಲಿ. ಈ ಮಕ್ಕಳು ನಮಗೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ರೆ ಚಂದ ಗ್ರೂಪು, ದಿವಸ ಮೆಸೇಜ್ ಬಪ್ಪದು, ಏನೇ ಬರಲಿ, ಅದು ಯಾರದೇ ಹುಟ್ಟದಬ್ಬ ಆಗಲಿ ಹ್ಯಾಪಿ ಬರ್ಡೇ ಅಂತ ಕಳಿಸೋದು ಇದು. ಮತ್ತೀಗ ವಾಟ್ಸಪ್ಪಲ್ಲಿ ಹೆಂಗೆ ಕೇಳ್ರಿ, ಯಾರು ವಯಸ್ಸಾದವರು ಯಾರಾದರೂ ಆಸ್ಪತ್ರೆ ಗಣ್ಯ ವ್ಯಕ್ತಿಗಳು ಅವ್ರಿಗೆ ಹುಷಾರಿಲ್ಲ ಅಂದೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆರ್ಸೈ, ಇವ್ರಿಗೆ ಎಲ್ಲೆಲ್ಲ ಅವ್ರ ಮನೆ ಪಾಲ್ಪಟ್ಟಿ ಮತ್ತು ಇದೆಲ್ಲ ಸಿಕ್ಕತ್ತೇನೋ ಗೊತ್ತಿಲ್ಲ. ಕೂಡಲೇ ಇಂಥವ್ರು ಹೀಗಾಗಿದ್ದಾರೆ ಅಂತೇಳಿ ಅವ್ರ ಹಿಸ್ಟ್ರಿ ಪೂರ ಬರ್ದಾಯ್ತು. ಅದೇ ಶಾಲೆಗೆ ಒಬ್ಬ ಮಕ್ಕಳಿಗೆ ವಿಶ್ವೇಶ್ವರನ ಬಗ್ಗೆ 5 ಮಾರ್ಕಿ ಬರೀನಿ ಅಂದ್ರೆ ಬತ್ತಲ್ಲ, ಯಾರೋ ಒಬ್ರು ಹೊಸಬರು ಅಡ್ಮಿಟ್ ಆಯ್ರಂದ್ರೆ ದೇವ್ರೆ ಹಿಂಗಾಯ್ತಲ್ಲ ಅಂದರೆ ಅದಕ್ಕೂ ಮುಂದುವರೆದು ಏನು ಕೇಳ್ರೆ, ಅಡ್ಮಿಟ್ ಆಯ್ರಂದೇಳಿ 10 ಜನರ ಮೆಸೇಜ್ ಪಾಸ್ ಆಪತ್ತಿನ ಎಂತ ಬಪ್ಪದು ಗೊತ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರಿಲ್ಲ ಆಯುಷ್ಯಂಗೆ ಮನ್ಕೊಂಡಿರು, ಇನ್ನೂ 7 ತಿಂಗಳು ಜೀವ ಇರ್ತಾರವು, ಇವ್ರು ಇಲ್ಲಿ ಕಳಿಸಿ ಆಯ್ತು ಅಂಥದ್ರಂಗೆ ನಮ್ಮದು ಒಂದು ಗ್ರೂಪ್. ಹೌದೇ, ನಮ್ಮದೊಂದು ಗ್ರೂಪ್ ಇದ್ದಿತ್ತು. ಈ ಮಕ್ಕಳೆಲ್ಲ ಗುಡ್ ಮಾರ್ನಿಂಗ್ ಅಂದು ನಮಗೆಲ್ಲ ಎಲ್ಲಾದರೂ ಕಾರ್ಯಕ್ರಮಗಳು ಸನ್ಮಾನಗಳಾದ್ರೆ ಅದ್ರ ಫೋಟೋ ಹಾಕೋದು ಎಲ್ಲ ಮಾಡ್ತಿದ್ರು. ಒಂದು ದಿವಸ ಎಂತ ಆಯ್ತು ಕೇಳ್ರೆ, ಯಾರೋ ತೀರಿಯವ್ರು ನಂಬದಿಗೆ ಒಂದು ಹಿರಿಯರು ತೀರಿಯೋದು. ಹೌದು, ಆ ಫಂಕ್ಷನಿಗೆಲ್ಲ ನಾವು ಹೋಯ್ತು. ಹೊರ ಮೇಲೆ ಯಾರೋ ಒಬ್ಬ ಹುಡುಗ ನಮ್ಮೂರಿನ ಹಿರಿಯರು ತೀರಿ ಹೋಗಿದ್ದಾರೆ ಅಂದು ಮೆಸೇಜ್ ಹಾಕ್ದ. ಅವ ಮೆಸೇಜ್ ಹಾಕದ್ದೇ ತಡ ಉಳಿದವರೆಲ್ಲ ರಿಪ್ ಅಂದೇಳಿ ಶುರು ಮಾಡ್ದ. ಒಬ್ಬ
ಈ ರೀಪ ಪಕಾಸಿ ಅಂದ್ರೆ ನಂಗೆ ಅಂತಂದು ಗೊತ್ತಲ್ಲ. ಕಡಿಗೊಬ್ಬ ಒಂದು ಹೂಗಿನ ಚೆಂಡು ಕಳಿಸ್ದ, ಮತ್ತೊಬ್ಬೇಡು ಸೊಡ್ಡು ಹಿಂಗೆ ಅದ್ದಿ ಹಾವಿನ ಹಣ್ಣು ಬತ್ತತ್ತಲ್ಲ ಅಂಟಿನ ಹಣ್ಣು ಅದ್ರ ಕಣಗಿ ಸೊಡ್ಡು ಕಳಿಸ್ದ. ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಹೀಗೆ ಅಂದೇಳಿ ಕಳಿಸ್ರ ಮೇಲೆ ಯಾರೋ ಒಬ್ಬರು ಸ್ವಲ್ಪ ತಿಳಿದವರು ಆ ಗ್ರೂಪಂಗಿದ್ದೀರಿ. ಏಯ್ ಇದು ಯಾರ ಗ್ರೂಪ್? ಮನು ಹಂದಾಡೆರ ಅಭಿಮಾನಿ ಬಳಗದ ಗ್ರೂಪ್. ಇಲ್ಲೇ ಬೇರೆ ಯಾರು ಸತ್ರು ಹಾಕೋಕ್ಕಿಲ್ಲ. ಎಂತ ಮಕ್ಕಳ ನಾ ಸತ್ರ ಹಾಕೋದಂದೇಳೆ ನಿಮ್ದು? ಹಾಂ ಏನು ಹೋಗಿ ಹಾರೈಸ್ತ್ರಿ ಮರ ಇಲ್ಲಿವರೆಗೆ ರಾತ್ರಿ ಕಟ್ಟಿ ಕರ್ಕೊಂಡು. ಬೇರೆ ಯಾರು ಸತ್ರು ಹಾಕೋಕ್ಕಿಲ್ಲ ಅಂದ್ರೆ ನನ್ನನ್ನು ಕೊಂದು ಹಾಕಿ ಅನ್ನೋದು ಹೇಳೋದಲ್ಲ, ಅವ್ರದ್ದು ವಿಷಯ ಮಾತ್ರ ಹಾಕಿ ಅಂತ ಹೇಳೋದು. ಅಭಿಮಾನ ಅಂದ್ರೆ ಹಾಗಿರುತ್ತೆ. ಗ್ರೂಪಲ್ಲಿ ಇರಲಿ, ಮತ್ತೊಂದು ಕಡೆ ಇರಲಿ, ಸೆಲ್ಫಿ ತೆಗಿರಲಿ, ಎಲ್ಲೇ ಇರಲಿ. ಸೆಲ್ಫಿ ತೆಗೋದೊಂದು ಭಾರಿ ಒಂದು ಇನ್ಸಿಡೆಂಟ್ ಅದು ಹೇಳ್ತೇನೆ ನಿಮಗೆ. ಮನೋಣ್ಣ ಒಂದು ಸೆಲ್ಫಿ ತೆಗು ಅಂದ್ರೆ ಆಯ್ತು ಅಂದು. ಮನೋಣ್ಣ ನಂಗೆ ಒಂಚೂರು ಚೀಲ ಹಿಡ್ಕೊಂಬಕತ್ತಲ್ಲ, ಒಂಚೂರು ಚೀಲ ಹಿಡ್ಕೊಂಡು ಅಂದ್ರೆ ಚೀಲ ಹಿಡ್ಕೊಂಡು ಸೆಲ್ಫಿ ತೆಗ್ದು. ಮತ್ತೊಬ್ರು ಯಾರು ಬಂದರು, ಮನೋಣ್ಣ ನಾನು ಈ ಮೊಬೈಲ್ ಹಿಡ್ಕೊಂಡು ನನಗೆ ಇದಾಗ್ತಿಲ್ಲ, ಒಂಚೂರು ಈ ಮೊಬೈಲ್ ನೀವು ಹಿಡ್ಕೊಂಡು ನೀವೇ ಸೆಲ್ಫಿ ತೆಗೀನಿ ಅಂದೇಳಿ ಕಳಿಸ್ದು. ಮತ್ತೊಂದು ಯಾರೋ ಬಂದರು, ಮತ್ತೊಂದು ಸೆಲ್ಫಿ ತೆಗೀನಿ ಅಂದ್ರೆ ಆಯ್ತು ಅಂದು. ಅವ್ರು ಎಂತ ಮಾಡಿರ್ಕೊಂಡ್ರೆ ಹಬ್ಬಕ್ಕೆ ಅಂತ ಮುಂಡಕ್ಕಿ ಹಿಡ್ಕೊಂಡಿದ್ದೀರಕ್ಕಂತ. ಮನೋಣ್ಣ ಈ ಮುಂಡಕ್ಕಿ ಚೀಲ ನೀವೇ ಹಿಡ್ಕೊಂಡು ನನಗೆ ಬಲ ಕೈ ಒಂಚೂರು ಬಲ ಹೆಚ್ಚು ನಾನೇ ಸೆಲ್ಫಿ ತೆಗಿತೆ ಅಂದ್ರೆ ಹೊಲ್ ಚಿಲ್ದಿ ಕಳಿಸ್ದು. ಕಡೀಕೊಂದು ಹೆಂಗ್ಸ್ ಬಂದ್ಕೊಂಡು ಮನೋಣ್ಣ ನಂಗೂ ಒಂದು ಸೆಲ್ಫಿ ತೆಗಿಕೊಂಬಗಿತ್ತಂದ್ರೆ ಆಯ್ತು ತೆಗೀನಿ ನಮಗೇನಂದು. ಕೈ ಹಂಗೆ ಮಗು ಇತ್ತು ಮನೋಣ್ಣ. ಎಂತ ಮಕ್ಕಳ ನಿಮ್ದು ಹಸಿನ ಬಾಯಿ ಕಳಿಕೋದಿಲ್ಲಲ್ಲ, ಹಂಗಾರೆ ಎಷ್ಟು ಮುಂದುವರೆದಿರಿ? ಹಾಂ ಎಷ್ಟು ಮುಂದುವರೆದಿರಿ? ಹಾಂ ಹಾಂ ತಡಿ ಮಕ್ಕಳ ಪೂರ ಇಲ್ಲ. ಮನೋಣ್ಣ ನಾನು ಕೈಗೆ ಒಂದು ಮಗು ಇತ್ತು, ನೀವು ಹಿಡ್ಕೊಂಡ್ರೆ ನಂಗೆ ಎರಡು ಕೈ ಮಗಿನ ನೆಕ್ಕೊಂಡು ಸೆಲ್ಫಿ ತೆಗೋಕತ್ತಲ್ಲ, ನನಗೆ ಸೆಲ್ಫಿ ತೆಗಿಕಂದಾಳು. ಆಯ್ತಂದು ಮಗಿನ ನೆಕ್ಕೊಂಡು ಹಿಂಗೆ ಹೊಲ್ಚಿಲಿತಿ. ಆ ಪುಣ್ಯಸ್ತ್ರೀ ಕಣ್ಣಂಗೆ ಕಾಮ್ಕಿಲ್ಲ. ಕೆಲವು ಹೆಂಗಸರು ಊರು ಬದಿಯರು ನನಗೆ ಗುರ್ತಿಲ್ದಿದ್ದಾರೆ ಬಂದರೆ, ಓ ಹಂದಡ್ಯಾರ ಮಗು ಎರಡನೇದಾ 20ನೇದಾ ಏನು ಅಂಗನವಾಡಿ ಶಾಲೆ ಏನಂದು. ಅಬ್ಬಿ ಕಣಂಗೆ ಮಗು. ಅಬ್ಬಿ ಯಾರಿಗೂ ಹೋಯ್ತು? ಕೆಲವ್ರು ಬಂದ್ಕೊಂಡು ಹೇಳೋದು ಈಗಣಿ ಆ ಹಣಿ ಎಂಬುದು ನೆಗೆಡೋತೀನಿ ತೇಟ್ ನಿಮ್ಮ ಕಣಂಗೆ. ಅಯ್ಯೋ ನನಗೆ ಹೊಸಿನ ಆಚಿಕೆ ಆದ್ದಾರು ಸ್ವಲ್ಪ ಅಲ್ಲ ಯಾರು. ನನ್ನ ಸೋಲಿಗೆ ಆ ದಿವಸ ಯಾವತ್ತೂ ಕರ್ಕೊಂಡು ಬರ್ತಿದ್ದೇನೆ, ಆ ದಿವಸ ನಾನು ಹೆಣ್ತೀನಿ ಕರ್ಕೊಬಂದಿ ಕಾರ್ಯಕ್ರಮ. ಒಳ್ಳೊಳ್ಳೆ ಕೊಂಡು ಬಿಡುವಳೆ ಮಾರಿ ಕಂಡಂಗೆ ನನಗಾರು ಎತ್ತು ಹಾಪದೆ ಮನೆಗೆ ಹಾಪನೆ ಮರನ ಗಟ್ಟಿ ಮನ್ಕೊಂಬನೆ ಅಂದು ಪುಕ್ಕ ಯಾರ ಮಕ್ಕಳ ಚಪ್ಪಾಳೆ ಹಾಕದ? ಹಾಂ ನನ್ನ ಸೋಲ ಕಡಿಕ ಸುಮ್ಮನೆ ಕಡಿ ಮಕ್ಕಳ ಇದು ಲೈವ್ ಮನೆಗೆ ಹೊತ್ತಕ್ಕಂತೀಗ. ಕಡಿಕ ನಾನು ಹಂಗಾರೆ ಪಟ ತೆಗ್ದ ಸುಮಾರು ಹೊತ್ತು ಕಾದಿ ಬರಲ್ಲ. ಒಬ್ರೊಬ್ರು ಬೇಕಾದ ಮಾತಾಡ್ತಾ ಎಂತಲ್ಲ ಅಡ್ಡಿಲ್ಲ ಏನಂದು ಹೇಳೋಕೆಂದು ಸುಮ್ಮನೆ ಕಣಿ ನಾನು. ಯಾಕಂದರೆ ಚಿಗುರು ಚಿನ್ನದ ನಡುವೆ ಹೂಗಳ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣು ಹೊಗಳುವರು, ಹಣ್ಣಿನ ಗಾತ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಎಂತ ಮಾಡ್ರು ಒಂದು ಟೀಕೆ ಇರುತ್ತೆ ಅಂಥೇಳಿ ಅಡ್ಡಿಲ್ಲ ಅಂತ ಸುಮ್ಮನಾದಿ. ಕಡಿಕ ಆ ಪುಣ್ಯ ಸ್ತ್ರೀ ಬಂದಾಳ ಬಾಯೆಲ್ಲ ವರ್ಷಕಂತ ಮಗಿನ ಕೊಡಿ ಅಂದಾಳು. ಮಗಿನ ತಕೋ ಪುಣ್ಯಸ್ತ್ರಿ ಸೆಲ್ಫಿ ಬೇಡ ಮನೋಣ. ಕಳೆದ ವರ್ಷ ನಾನು ಮದಿಯಂಗೆ ಸೆಲ್ಫಿ ತೆಗ್ದಿದೆ ಮತ್ತು ಮಗಿನ ಕೊಟ್ಟದ್ದು. ಈ ಮಗು ಐಸ್ ಕ್ರೀಮಿ ಹಠ ಮಾಡತ್ತೆ, ನಂಗೆ ತಿನ್ಕಂಬಂಗೆ ಆಯಿತು, ತೊಡು ಆಯ್ತು. ಮಗಿನ ಯಾಕಂಬರ್ ಇಲ್ಲ ಮಾಯಿ ಮಧ್ಯೆ ಎಲ್ಲಿದ್ರನ್ ಗೊತ್ತಿಲ್ಲ, ಮಗಿನ ಯಾಕಂಬ್ಕೊಂಡು ಜನ ಬೇಕೀತಂದಾಳು. ಸಾಕು ಇನ್ನು ಈ ಸೆಲ್ಫಿ ಪಟುವೆ ಬೇಡ ನಮಗಂದು ತಗೊಂಡೋಗಿ ಮಗಿನೊಂದು ತಗೊಂಡು ಹಾರು. ಅದು ಎಂಥದ್ದೇನೋ ಗೊತ್ತಿಲ್ಲ. ಆದರೆ ಹೋದಲ್ಲಿ ಬಂದಲ್ಲಿ ಇದ್ದಲ್ಲಿ ಆ ಅಭಿಮಾನವನ್ನು ತೋರಿಸ್ಕೊಳ್ಳುವ ರೀತಿಯೇ ಬೇರೆ. ಅದು ಏನಿದ್ರೂ ನಾವು ಅದನ್ನು ನಗೆಯಾಗಿಯೇ ತೊಗೊಳ್ಬೇಕು ಬಿಟ್ಟರೆ ದಗೆಯಾಗಿ ತೊಗೊಳ್ಬಾರ್ದು. ಯಾಕಂದರೆ ನಗು ಹೇಗೆ ಕೇಳಿದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಗುಡ ದೂರೀಕರಿಸುವ ದಾರಿಯೇ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯೇ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯೇ ನಗು, ಬತ್ತಿದೆದೆಯ ಭಾವ ಸೆಲೆಯೇ ನಗು, ಮತ್ತೆ ಒಂಟಿ ಜೀವಕ್ಕೆ ಜಂಟಿ ಜೋಡಿಯೇ ನಗು, ಪಸೆಯಾರಿದ ಮನದ ಹಸಿ ಹನಿಯೇ ನಗು, ಕತ್ತಲಂಗಳದ ತಿಳಿ ತಿಂಗಳ ಬೆಳಕೆ ನಗು, ಕಾದ ಕೃತ್ತಿಕೆಗೆ ಮೃದು ಮೃತ್ತಿಕೆಯೇ ನಗು, ಅಳಿ ಮನದ ತಿಳಿವಿಗೆ ಮತ್ತೆ ಔಷಧವೇ ನಗು, ಕಬ್ಬಿಗನ ಪದ ಪುಂಜಗಳೇ ಹಾಡುವವನ ನಗು, ಜಡಿಯುವ ಮೊದಲ ಮಳೆಯ ಜೀವಾತ್ಮಗಳ ನಗು, ಹಬ್ಬಿ ಹರಿದ ಹಸಿರೇ ದಾತ್ರಿಯ ನಗು, ಈ ಅಂಪಾರ ಮೂಡುವಗೆಯ ಜನ ನಮ್ಮೂರ ಸಂಭ್ರಮ ಎರಡು, ಇದರಲ್ಲಿ ಕೈ ಚಾಪಾಳೆ ತಟ್ಟು ಹಲ್ಲು ಬಿರಿದ್ರೆ ಇದೇ ಯಶಸ್ಸಿನ ನಗು.